ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವ್ಲಾಗು ಆಲ್ರೆಡಿ ಆಗೋಗಿದೆ. ಅಂದರೆ ಸುಹಾಸ್ ಬ್ರೋ ಇದ್ದಾರಲ್ಲ, ಅವ್ರ ಪಾಪುದು ಬರ್ತಡೇ ಇತ್ತು. ಸ್ನೇಹ ಮತ್ತು ಸುಹಾಸ್ ಬ್ರೋ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು. ಸೊ ನಾವು ಅವತ್ತಿನ ದಿನ ಇಸ್ಕೊಂಡು ಹೋಗಿ ಸಂಜೆ ಮೇಲೆ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಅವ್ರ ವ್ಲಾಗ್ ಪೋಸ್ಟ್ ಮಾಡಿದ್ಮೇಲೆ ನಾನು ಮಾಡೋಣ ಅಂತಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗ್ಬಹುದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ಯಾರಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮುಂದೆ ಬಾ. ಸೊ ಇವಾಗ ನಾವು ಸುಹಾಸ್ ಬ್ರೋ ಅವರ ವೀರು ಇದ್ದಾನಲ್ಲ, ಅಯ್ಯೋ ದೀರು ಬರ್ತಡೆಗೆ ಹೋಗ್ತಾ ಇದ್ದೀವಿ. ಅಪ್ಪ, ನಾನು ಈ ಥರ ಸಿಂಪಲ್ಲಾಗೆ ಬೆಳಗ್ಗೆ ಇಸ್ಕೊಂಡು ಹೋಗಿದ್ವಲ್ಲ, ಟಯರ್ಡ್ ಆಗಿತ್ತು. ಸುಮ್ಮನೆ ಒಂದು ಗೌನ್ ಹಾಕೊಂಡು ರೆಡಿ ಆಗಿದ್ದೀನಿ. ಗೊಂಬೆ ಕರ್ಕೊ ಬೀಜ. To you, happy birthday to you, happy birthday to you, Deeru, happy birthday to you. ಇನ್ನು ಬರ್ತ್ಡೇ ಪಾರ್ಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಡೆಕೋರೇಷನ್ ಅಂತೂ ಫಸ್ಟ್ ಕ್ಲಾಸ್ ಸಕ್ಕತ್ತಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಒರಿಜಿನಲ್ ಫಾರೆಸ್ಟ್ಗೆ ಹೋದಂಗೆ ಅನಿಸ್ತು. ಫುಲ್ ಅನಿಮಲ್ಸ್ ಎಲ್ಲ ಹಾಕಿ ಲೈಕ್ ಡೆಕೋರ್ ಮಾಡಿದ್ರು, ಸಕ್ಕತ್ತಾಗಿತ್ತು. ಇನ್ನು ಅವರ ಔಟ್ಫಿಟ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು, ಸ್ನೇಹದು ಮತ್ತು ಪಾಪುದು ಮತ್ತು ಸುಹಾಸ್ ಬ್ರೋದು. ಸೊ ಇನ್ನು ನಾವು ಕೂಡ ಅದೇ ಗೊಂಬೆ ಎಂಜಾಯ್ ಮಾಡ್ತಿದ್ಲು. ಅಲ್ಲಿ ಕೇಕ್ ಕಟ್ ಮಾಡ್ಬೇಕಾದ್ರೆ ಇನ್ನು ಮಕ್ಳ ಜೊತೆ ಎಲ್ಲ ಹೋಗಿ ಸೊ ನಾವು ಒಂದು ಫೋಟೋ ಮತ್ತು ಇದನ್ನೆಲ್ಲ ಇಟ್ಕೊಂಡ್ವಿ. ಅಷ್ಟರಲ್ಲಿ ಮಿಕ್ಕಿ ಮೌಸ್ ಥರ ಒಂದು ಡ್ರೆಸ್ನ ಹಾಕೊಂಡು ಬಂದಿದ್ರು. ಅವ್ರ ಹತ್ರ ಕಾಮಿಡಿ ಆಯಿತು. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ ನೋಡಿ. ಕನ್ನಡಕ ತೆಗಿಯಂತೆ. ಅವ್ರು ಹಾಕೊಳಕ್ಕೆ ಉಲ್ಟಾ ಈ ಕಣ್ಗಿನ ಚುಚ್ಬಿಟ್ಟಿ ಅಲ್ಲಿ. ಸೂಪರ್. ಇನ್ನೊಂದೇನೋ ಹೇಳ್ತಾರಲ್ಲ, ಕಾಣಿಸ್ತಿಲ್ಲ. ಗಮ್ಮ ಇಲ್ಲಿ ಮಾತಾಡ್ಸ್ಬಾ, ಇಲ್ಲಿ ಬಾ ಮಾತಾಡ್ಸ್ಬಾ, ಇಲ್ಲಿ ಬಾಯಿಲಿ ಈ ಕಡೆ ಬಾ. ಫಸ್ಟ್ ಇವ್ರ ಹತ್ರ ಮಾತಾಡಲಿ. ಹಾಂ, ಶೇಕೆಂಡ್ ಕೊಡು. ಜರ್ಕೋಗೊಬ್ಸಿ ಸೆಕೆಂಡ್ ಕೊಡ್ತಾರೆ. ಹಿಡ್ಕೋ ಕೈ ಅಂತೆ. ಹೋಗಿ, ಏನಾಗಲ್ಲ. ಹೋಗು ಗೊಂಬೆ, ಏನಾಗಲ್ಲ. ಮಾಮ ಅದು ನೀನು ಬಂದಿಲ್ಲ ಅಂತ ಅಳ್ತೈತೆ. ಅಳ್ಬೇಡಿ ಏನು. ನೆಕ್ಸ್ಟ್ ಆಯ್ತಾ? ನಿಮಗೆ ಇದು ಬೇಕಾ ಇಲ್ಲ ಬಟರ್ಫ್ಲೈ? ಏನು ಬಟರ್ಫ್ಲೈ ಹಚ್ಕೊ. ಓಕೆ, ಗುಡ್ ಗರ್ಲ್.
ಇನ್ನು ಈ ಥರ ಅವ್ರು ಪೈಂಟ್ ಮಾಡ್ತೀನಿ ಕೈಗೆ ಅಂದರೆ ಗೊಂಬೆ ಹೋಗಲ್ಲ ಅಂತ ಅಂದ್ಲು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಭಯಪಟ್ಲು. ಅದಕ್ಕೆ ನಾನು ಹಾಕೊಂಡು ತೋರಿಸಿದ್ಮೇಲೆ ಸರಿ ನಾನು ಹಾಕ್ಸ್ಕೊತೀನಿ ಅಂತ ಹೇಳಿ ಅವಳು ಡ್ರೆಸ್ ಮ್ಯಾಚಿಂಗ್ಗೆ ಲೈಕ್ ಬಟರ್ಫ್ಲೈದು ಹಾಕ್ಸ್ಕೊಳ್ತಾ ಇದ್ದಾಳೆ. ನಾನು ಯೂನಿಕಾರ್ನ್ ಹಾಕ್ಸ್ಕೊಂಡು ತೋರಿಸ್ತಾ ಇದ್ದೀನಿ ಗೊಂಬೆಗೆ. ಸೊ ಆಮೇಲೆ ಹೋದ್ಲು. ಇದೇನು ಅಷ್ಟೊಂದು ಲೈಕ್ ಆರ್ಗ್ಯಾನಿಕ್ ಆಗೇ ಇರುತ್ತೆ, ಬೇಗ ನೀರು ಬಿದ್ದಿದ ತಕ್ಷಣ ವಾಶ್ ಆಗಿಬಿಡುತ್ತೆ. ಸೊ ಇದೇನು ಕೆಮಿಕಲ್ ಅಲ್ಲ, ಕೆಮಿಕಲ್ ಫ್ರೀ ಇರೋ ಅಂಥದ್ದು. ಸೊ ಯೂಸ್ ಮಾಡ್ಬೋದು. ಚೆನ್ನಾಗಿತ್ತು ಅದು ಕೂಡ. ಫ್ಲೈ ಪಿಸ್ತಾ ಗ್ರೀನ್ಗೆ ಇನ್ನೊಂದು. ಎಲ್ಲಿಗೆ ಅಂಬೆ? ಇದು ತೆಗ್ದ್ಬಿಡೋಣ. ಸ್ಮೈಲ್ ಅಂತ ಮಾಡೋ, ಸ್ಮೈಲ್ ಮಾಡೋದೇ ಹಂಗೆ ಮಾಡೋದು. ನೀಟಾಗಿ ಸ್ಮೈಲ್. ಕ್ಯಾಮ್ರಾ ನೋಡಿ, ಸ್ಮೈಲ್ ಅಣ್ಣ, ಇಲ್ಲಿ ನೋಡಿ. ಇನ್ನೊಂದ್ಸಲ ಕೊಡಿಸಿ. ಬಾ ಹತ್ರ ಬಾ, ತಮ್ಮಂಗೆ ಹತ್ರ ಬಾ. ಹಾಂ ಅವಳಿಗೆ ಅವನಿಗೆ ಏನು ಗೊತ್ತಾಗುತ್ತೆ, ಒಮ್ಮ ಬೈಬಿಡ್ತಾನೆ. ಬಾ ಗೊಂಬೆ ಹತ್ರ ಬಾ, ತಮ್ಮಂಗೆ ತಪ್ಕೋ. ಹತ್ರ ನೀನು ಅಗಿ ಮಾಡೋ, ಅಗಿ ಮಾಡಪ್ಪ. ಅವಳಿಗೆ ಭಯ ಆಗಿದೆ, ಕೂದಲು ಹೇಳಿದ್ಲಲ್ಲ. ಅಯ್ಯೋ ಚೆನ್ನಾಗಿದೆ ಗೊಂಬೆ, ಪೀಸ್ ಮಾಡ್ಕೊಟ್ಬಿಡ್ತೇವೆ. ಇನ್ನು ಫಂಕ್ಷನಲ್ಲಿ ಊಟ ಚೆನ್ನಾಗಿತ್ತು. ನಾರ್ತ್ ಇಂಡಿಯನ್ ಫುಡ್ ಮಾಡಿಸಿದ್ರು, ಅದು ಕೂಡ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಹೊರಟಿದ್ದೆ ಕುನಾಫಾ ಅಡ್ಡ. ಕುನಾಫಾ ಅಡ್ಡ ಬಗ್ಗೆ ಹೇಳಬೇಕು ಅಂದರೆ ಇದು ಕುಮಾರಸ್ವಾಮಿ ಲೇಔಟ್ ಹತ್ರ ಇರೋದು. ಅಂದರೆ ನಿಮಗೆ ಗ್ರೌಂಡ್ ಇದೆ ಗೊತ್ತಾ, ಗ್ರೌಂಡ್ ಪಕ್ಕನೇ ಇದೆ ನಿಮಗೆ. ಲೈಕ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರೋಡ್ ಅಥವಾ ವಾಟರ್ ಟ್ಯಾಂಕ್ ರೋಡ್ ಅಂತ ಹೇಳಿದ್ರು ಗೊತ್ತಾಗ್ಬೋದು. ಸೊ ಅಲ್ಲಿ ನೀವು ಕುನಾಫಾ ಅಡ್ಡನ ಒಂದ್ಸಲ ಹೋಗಿ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನಿಮಗೆ ವೆರೈಟಿ ಫ್ಲೇವರ್ಸ್ ಎಲ್ಲ ಇದೆ. ಪಿಸ್ತಾದಿದೆ, ನಟೆಲ್ಲಾದಿದೆ, ಮತ್ತು ಲೈಕ್ ಫೆರರೋ ರೋಚರ್ದಿದೆ, ಮತ್ತು ಲೈಕ್ ಇನ್ನೂ ಎಷ್ಟೊಂದು ಥರ ವೆರೈಟಿ ಡಿಫ್ರೆಂಟ್ ಕುನಾಫಾ ಮಾಡ್ತಾ ಇದ್ದಾರೆ. ಈಗ ನಿಮಗೆಲ್ಲ ಗೊತ್ತು, ಕುನಾಫಾ ತುಂಬಾ ಫೇಮಸ್ ದುಬೈಯಲ್ಲಂತೂ ತುಂಬ ಫೇಮಸ್ ಆಗಿ ಇವಾಗ ಇಂಡಿಯಾದಲ್ಲೂ ಬಂದಿದೆ. ಅದರಲ್ಲೂ ಈ ಕುನಾಫಾ ಅಡ್ಡದಲ್ಲಂತೂ ನಾನು ಹೋಗಿ ಟೇಸ್ಟ್ ಮಾಡಿದ್ದು ಸಖತ್ತಾಗಿತ್ತು. ನೀವು ಮಸ್ಟ್ ಒಂದ್ಸಲ ಆದರೂ ಟ್ರೈ ಮಾಡಿ. ನಾನು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಇನ್ನು ನಾವು ಕೂಡ ಟೇಸ್ಟ್ ಮಾಡೋಕ್ಕೆ ಹೋಗಿದ್ವಿ. ಇನ್ನು ಇದು ನಮ್ಮ ಸಿಸ್ಟರ್ ಅವರೇ ಓಪನ್ ಮಾಡಿರೋದು. ಸೊ ನೀವೆಲ್ಲ ಒಂದ್ಸಲ ಹೋಗಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ರಿವ್ಯೂ ಕೊಡಿ. ಮತ್ತು ನಿಮಗೆ ಲೈಕ್ ಒಂದ್ಸಲ ಹೋಗಿ ತಿಂದಮೇಲೆ ಒಬ್ರಿಗೆ ಅಂದರೆ ಒನ್ ಟೈಮ್ ಪರ್ಚೇಸ್ಗೆ ನಿಮಗೆ ಒಂದು ಕಾರ್ಡ್ ಕೂಡ ಕೊಡ್ತಾರೆ, ಲಾಯಲ್ಟಿ ಕಾರ್ಡ್ ಅಂತ. ಸೊ ಆ ಕಾರ್ಡಲ್ಲಿ ನೀವು ಸ್ಟ್ಯಾಂಪ್ ಹಾಕೊಡ್ತಾರೆ, ಅಂದರೆ ಒನ್ ಟೈಮ್ ವಿಸಿಟ್ ಆಗಿದೆ ಅಂತ. ಸೊ ಮತ್ತೆ ನೀವು 5 ಟೈಮ್ಸ್ ವಿಸಿಟ್ ಆದಮೇಲೆ ನಿಮಗೆ ಬೈ ಒನ್ ಮತ್ತು ಗೆಟ್ ಒನ್ ಕುನಾಫಾ, ಲೈಕ್ ಗೆಟ್ ಒನ್ ಬೈ ಒನ್ ಅಂತ ಆಫರ್ ಇರುತ್ತೆ. ಸೊ 2 ಕುನಾಫಾ ಕೂಡ ಟೇಸ್ಟ್ ಟ್ರೈ ಮಾಡ್ಬೋದು. ನಾವಂತೂ ಇವಾಗ ತಗೊಳ್ತಾ ಇರೋದು ಲೈಕ್ ನಟೆಲ್ಲ ಮತ್ತು ಪಿಸ್ತಾಶ್ಯೋದು, ಮತ್ತು ಅದ್ರ ಮೇಲೆ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಶುಗರ್ ಶಿರಪ್ಪು ಸಖತ್ತಾಗಿತ್ತು. ನಮಗಂತೂ ಸಖತ್ ಇಷ್ಟ ಆಯಿತು. ನಾನು ಗೋಪಿ ಹೋಗ್ತಾನೆ ಇರ್ತೀವಿ. ನೀವು ಕೂಡ ಹೋಗಿ ಒಂದ್ಸಲ ಟೇಸ್ಟ್ ಮಾಡಿ ನೀವೇ ಹೇಳ್ತೀರಾ ಸಖತ್ತಾಗಿದೆ ಅಂತ. ಕುಮಾರಸ್ವಾಮಿ ಲೇಔಟ್ ಹತ್ರ ಯಾರಾದರೂ ನಿಯರೆಸ್ಟ್ ನೀವಿದ್ರೆ ನನ್ನ ವಿಡಿಯೋ ನೋಡೋರು ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿದೆ. ಅವ್ರ ಕಿವಿಗೆ ಹೆಡ್ಸೆಟ್ ಹಾಕ್ಬಿಟ್ಟಿದ್ದಾರೆ. ಹೆಂಗಿದೆ? ಸಖತ್ತಾಗಿದೆಯಾ? ಒಂದ್ಸಲ ಟ್ರೈ ಮಾಡಿ. ಹೆಂಗೈತೆ? ಸಖತ್ತಾಗಿದೆ ಚಿನ್ನು. ನಾನು ಗೋಪಿ ಬೇಗ ಮುಗಿಸ್ಬಿಟ್ಟು ಇನ್ನೊಂದು ಇಸ್ಕೊಂಡ್ವಿ. ಇದು ಫೆರರ್ ರೋಚರ್ದು, ಇದು ಕೂಡ ಅಷ್ಟೇ ಬೊಂಬಟಾಗಿತ್ತು. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಹೋಗಿ ಒಂದ್ಸಲ ಟೇಸ್ಟ್ ಮಾಡಿದ್ಮೇಲೆ ನನಗೆ ಹೇಳ್ತೀರಾ, ಅಷ್ಟು ಚೆನ್ನಾಗಿದೆ. ಇದೇ ಲಾಯಲ್ಟಿ ಕಾರ್ಡ್ ಬಗ್ಗೆ ನಾನು ಹೇಳಿದ್ದು. ಸೊ ನೀವು 5 ಸಲ ವಿಸಿಟ್ ಆದಮೇಲೆ 1 ಕುನಾಫಾ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಟೇಸ್ಟ್ ಮಾತ್ರ ಬೊಂಬಟಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ ನನಗೆ ಹೇಳಿ. ಇನ್ನು ಸುಕನ್ಯಾ ಅಕ್ಕ ಹಣ್ಣು ಈ ಸಲ ನಮಗೆ 2 ಹಣ್ಣು ಕಳಿಸಿದ್ರು. ಒಂದು ಹಣ್ಣು ನಾವೇ ಮೂಟೆಯಲ್ಲಿ ಇಟ್ಬಿಟ್ಟು ಹಣ್ಣಾಗಿಲ್ಲ ಅಂದ್ಬಿಟ್ಟು ಅದು ಹಾಳಾಯಿತು. ಸೊ ಇನ್ನೊಂದು ಹಣ್ಣಿತ್ತಲ್ಲ, ಅದನ್ನು ಇವಾಗ ಓಪನ್ ಮಾಡಿ ಗೋಪಿ ಬಿಡಿಸ್ತಾ ಇದ್ದಾರೆ. ತುಂಬಾ ಸ್ವೀಟ್ ಆಗಿತ್ತು, ಸಖತ್ತಾಗಿತ್ತು. ಸರಿ, ಇನ್ನು ಮನೇಲಿ ಚಪಾತಿನೂ ಮತ್ತು ನಾನ್ ವೆಜ್ ಏನಾರು ಅಡುಗೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಇದು ಟ್ಯೂಸ್ಡೇ ವ್ಲಾಗ್, ಮಂಡೇದು ಅಲ್ಲ. ಸೊ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ಏನು ಹೇಳಿದ್ದೆ ಹೇಳೋ?
ಅಯ್ಯೋ 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 ಇರಮ್ಮ. ಚಿಕ್ಕಮ್ಮ ಅಲ್ಲ ಚಿಕ್ಕಮ್ಮ. ಚೆನ್ನಾಯ್ತಲ್ಲ ಹಣ್ಣು ಗೊಪ್ಪಿ. ಅಲ್ಲೇನ್ ಮಾಡ್ಬೇಕು ಅಲ್ಲಿ ಮಾತಾಡ್ಕೊ ಚಿಕ್ಕಮ್ಮ ಚಿಕ್ಕಮ್ಮ ಅಂದು ಅವಳು ಹಂಗಂತಿಲ್ಲ ಸುಮ್ಮನೆ ಇರ್ಬೇಕು. ಅಲ್ಲಿ ಏನ್ ಕೊಡ್ಸಿದ್ರು ನನ್ನ ಹೆಸರು ಹೇಳ್ತಾ ಇದ್ದೆ. ಗೊಂಬೆ ಯಾರೇ ವಾಲೆ ಕೊಡ್ಸಿದ್ದು? ವಾಲೆ ಕೊಡ್ಸಿದ್ಯಾರೋ? ನಮ್ಮ ಮನೇಲಿ ಈ ಸಲ ವಾರದಲ್ಲಿ 3 ಸಲ ಚಿಕನ್. ಅದೇ ಹೇಳಿದ್ದು. ಇದು ಸುಕನ್ಯಾಕ ಹಲ್ಸಿನಣ್ಣು ಕೊಟ್ಟು ಕಳಿಸಿದ್ರು. ಒಂದು ಬಾಕ್ಸ್ ತುಂಬ ಖಾಲಿಯಾಗಿ ಮತ್ತೆ ಇವಾಗ ಗೋಪಿ ಬಿಡಿಸಿ ಇನ್ನೊಂದು ಬಾಕ್ಸ್ ತುಂಬವ್ರೆ. ಇಲ್ಲಿ ಇವಳು ನೋಡಿ ಅಡುಗೆ ಮಾಡ್ತಾಳಂತೆ. ರಂಜು ಅದು ಯಾವುದೋ ಧರ್ಮಸ್ಥಳಕ್ಕೆ ಹೋದಾಗ ಅದು ಯಾವುದೋ ಆಟ ಸಾಮಾನು ತಂದ್ಕೊಟ್ಟಿತ್ತು. ಅದೆಲ್ಲ ಹಾಕೊಳ್ಳೋ ಗೊತ್ತಿಲ್ಲ, ಹುಡ್ಕೊಂಡು ಕೂತಾಳೆ. ಚಪಾತಿ ಮಾಡಬೇಕಂತೆ ಮಂಜಮ್ಮ ಮಾಡ್ತಾರದಕ್ಕೆ. ಇಲ್ಲಿ ಮಂಜಮ್ಮ ಚಪಾತಿ ಮತ್ತು ಏನು ಅಡುಗೆ ಐತೆ? ಚಿಕನ್ ಚಾಪ್ಸ್ ಕೊಡೋಣ ಅಂತ. ಇಲ್ಲ ಐತೆ ನೋಡೋಕಂದ, ಸಾಕಿದೆ ಮನೆಯಲ್ಲಿ ಮನೆ. ಹಾಂ ಬಾ, ಹಾಂ ಹಿಂಗೆ. ಹಾಂ ಹಾಂ ಚಿಕನ್ ಚಾಪ್ಸ್ ಮಂಜಮ್ಮನ ಸ್ಟೈಲು. ಮಂಜಮ್ಮ ಮಾಡಿರೋದಿದು. ಏನೇನೋ ಹಾಕ್ಕೊಂಡವ್ರೆ, ಕಾಯಿ, ಕಡಲೆಪಪ್ಪು, ಮೆಣಸು, ಪುದೀನ. ಇಲ್ಲಿ ಅದ್ರಲ್ಲಿ ಫ್ರೈ ಆಗೈತೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಇಷ್ಟು ಹಾಕಿ ಚೆನ್ನಾಗಿ ರುಬ್ಬಿಟ್ರೆ ಗ್ರೀನ್ ಮಸಾಲ. ಇವತ್ತು ಇದು ಕಡಲೆ ಹಾಕಿದ್ರು, ಹುರ್ಗಡ್ಲೆ ದೋಲ್ಸಣ್ಣು ಎಷ್ಟು ದಿನ ಆಗ್ತಾ ಇರಲಿಲ್ಲ. ಬೀಜ ಹಾಕಿ ಬೇಳೆ ಸಾರು ಮಾಡೋದು. ಟೊಮೆಟೊ ಗೊಜ್ಜು ಕಾಲಿ ಇಟ್ಟು ಕಲಸಿಟ್ಟಿದ್ದೀವಿ. ಎಷ್ಟು ಕೆ ಜಿಗೆ ಇರುತ್ತತ್ತೆ ಇದು? 1.5 kg 2 kg ಇರುತ್ತೆ. 2 kg ಇರುತ್ತೆ ಅನ್ಸುತ್ತೆ. ಜಾಸ್ತಿ ಇರ್ತೀವಿ, ನಮ್ಮ ಮನೆಗೆ ಬೇಕು. ಇಲ್ಲಿ ಸೊಳ್ಳೆನ ಸಾಯಿಸಿದ್ದೀನಿ ಇವಾಗ. ಬಿಡ್ಲಾ ಬೇಡವಾ? ಬಿಡ್ಲಾ ಬೇಡವಾ? ಅಯ್ಯ ಬಿಡಬಾರ್ದು, ಉಸಿರು ಕಟ್ಟು ಸಾಯಿಸ್ಬೇಕು. ನಮ್ಮ ರಕ್ತ ಕುಡಿಯುತ್ತೆ. ಇಲ್ಲಿ ನೋಡಿ ಬದುಕೈತೆ, ಓಡೋಗ್ಬಿಟ್ರೆ. ಹಾಂ ಅದೇ ಒಂದು ಬಾಕ್ಸ್ ಹಾಕಿ ಫ್ರೀಸರಲ್ಲಿ. ಅದಕ್ಕೆ ಯಾವ್ದು ಗೊಂಬೆ ಬಸ್ ಸೊಳ್ಳೆ ತೋರಿಸ್ತೀನಿ. ಸೊಳ್ಳೆ ಮಂಜ, ಈ ಸೊಳ್ಳೆ ನೋಡು, ಆಫ್ರಿಕನ್ ಸೊಳ್ಳೆ ಇದ್ದಂಗೆ ಐತೆ. ಬದುಕೈತೆ ನೋಡಿ, ಫಲ್ಲಾಡ್ತೈತಿ. ಆ ರಕ್ತ ಎಲ್ಲ ಏನಕ್ಕೆ ಮಾಡ್ಕೊಳ್ಳಿ ನಾನು. ಯಾವ ಪಕ್ಕದ ಮನೆಯವ್ರೆ. ಸ್ವಲ್ಪ ನೀರು ಹಾಕಿದ್ದೆ ನಮ್ಮದು. ಇದರಲ್ಲಿ ರೈಸ್, ಚಪಾತಿ ಸ್ಟಾರ್ಟ್ ಮಾಡ್ತಾರೆ.